ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆ ಬಾಗಿಲಲ್ಲಿ ಈ ಥರ ರಂಗೋಲಿಗಳನ್ನೇನಾದರೂ ನೋಡ್ತಾ ಇದ್ರೆ ನಮಗೊಂಥರ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಮನೆ ಬಾಗಿಲಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ರಂಗೋಲಿನ ಹಾಕ್ಲೇಬೇಕು. ಇದು ಶ್ರಾವಣ ಮಾಸದ ಕೊನೆ ಆಗಿರೋದ್ರಿಂದ ಎಲ್ಲ ಕಡೆನೂ ದೇವಸ್ಥಾನಗಳಲ್ಲೂ ಪೂಜೆಗಳು ಜೋರಾಗಿರುತ್ತೆ. ಹಾಗೆ ಈಗ ಮನೆಗಳಲ್ಲೂ ಪೂಜೆಗಳು, ಫಂಕ್ಷನ್ಗಳು ಇವೆಲ್ಲ ಒಂದರಿಂದ ಒಂದು ಇದ್ದೇ ಇರುತ್ತೆ. ಇವತ್ತು ನನ್ನ ಫ್ರೆಂಡ್ ಮನೇಲಿ ಒಬ್ರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅದರದ್ದು ತಯಾರಿ ನಡೆಸ್ಕೊತಾ ಇದ್ದೆ. ಬೆಳಗ್ಗೆನೆ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಇವತ್ತು ಮಕ್ಳಿಗೂ ಕಾಲೇಜ್ ರಜಾ ಇರೋದ್ರಿಂದ ಅವರು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ರು. ಹಾಗಾಗಿ ಟಿಫನ್ ಏನು ಬೇಡ ಅಂತ ಹೇಳಿದ್ರು. ರಾತ್ರಿ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮನೇಲಿ ಬಾಳೆಹಣ್ಣಿತ್ತು, ಸ್ವಲ್ಪ ಫ್ರೂಟ್ಸ್ಗಳಿತ್ತು, ಅದನ್ನೆಲ್ಲ ಕಟ್ ಮಾಡಿಕೊಟ್ಬಿಟ್ಟು ಬಾಳೆಹಣ್ಣಲ್ಲಿ ಮಿಲ್ಕ್ ಶೇಕ್ ಕೂಡ ಮಾಡಿದ್ದೆ. ಬನಾನಾ ಮಿಲ್ಕ್ ಶೇಕ್ ಮಾಡಿ ಕುಡಿದ್ಬಿಟ್ಟು ಮಕ್ಳಿಗೆ ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆನ ರೆಡಿ ಮಾಡಿ ಇಡ್ತಾ ಇದ್ದೆ. ಬನಾನಾ ಮಿಲ್ಕ್ ಶೇಕ್ದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬನ್ನಿ. ಹಾಗೆ ಅದ್ರ ಲಿಂಕ್ನು ಕೂಡ ಬೇಕಿದ್ರೆ ನಾನು ಇದ್ರಲ್ಲಿ ಶೇರ್ ಮಾಡಿರ್ತೀನಿ. ಅದು ನಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಆ ಫ್ರೂಟ್ಸಲ್ಲೆಲ್ಲ ಮಾಡ್ಬೋದು. ಕೆಲವೊಂದು ಫ್ರೂಟ್ಸಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಕೆಲವೊಂದು ಫ್ರೂಟ್ಸ್ ಯಾರಿಗೆ ಇಷ್ಟ ಆಗುತ್ತೆ ಅಂತದ್ದು ನೋಡಿ ಮಾಡ್ಕೋಬೋದು. ನಮ್ಮ ಮನೇಲಿ ಬನಾನಾ ಮಿಲ್ಕ್ ಶೇಕ್ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ಅದನ್ನು ಮಾಡ್ತೀನಿ ನಾನು ಯಾವಾಗ್ಲೂ. ಬನಾನಾ ಜಾಸ್ತಿ ಇದೆ ಅಂತಂದರೆ, ಇಲ್ಲ ಇವತ್ತು ಟಿಫನ್ ಏನಾದರೂ ಬೇಡ ಅಂತಂದರೆ, ಆ ಥರ ಇದ್ದಾಗ ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗೆ ನಾನು ಇದರಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಕ್ಕಳಿಗೆ ಅಂತೇಳಿ ನೆನ್ನೆದು ಹುಳ್ಳಿಕಾಳದು ಉಪ್ಸಾಂಬಾರು ಇತ್ತು. ಉಪ್ಸಾಂಬಾರು ಹಾಗೆ ಅದರದ್ದು ಪಲ್ಯ ಎಲ್ಲ ಇತ್ತು. ಅದನ್ನೇ ಸ್ವಲ್ಪ ಎಲ್ಲ ಬಿಸಿ ಮಾಡಿಟ್ಟು ಹಾಗೆ ಕುಕ್ಕರ್ಗೆ ಅನ್ನಕ್ಕೂ ಇಟ್ಬಿಟ್ಟು ಮಗನಿಗೆ ವಿಷಲ್ ಆದರೆ ಆಫ್ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಗೀಸರ್ ಆನ್ ಮಾಡಿದ್ದೆ. ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬಂದಮೇಲೆ ಔಟ್ಫಿಟ್ಟು ಕೊನೆ ಫಿಟ್ಟು ಈ ಥರ ಇದೆ ನೋಡಿ. ನಮ್ಮ ಮನೆಯಿಂದ ಅವ್ರ ಮನೆ ಹೆಚ್ಚು ಕಮ್ಮಿ ಒಂದು 12 ಕಿಲೋಮೀಟರ್ ಅಷ್ಟು ಆಗ್ತಾ ಇತ್ತು. ಅಲ್ಲಿಗೆ ನಾನು ಟೂ ವೀಲರ್ ಹೋಗೋಣ ಅಂತ ಅಂದ್ಕೊಂಡು ಟೂ ವೀಲರ್ ತೊಗೊಂಡೋಗಿದ್ದೆ. ಸತ್ಯನಾರಾಯಣ ಪೂಜೆಗೆ ಕರೆದಿದ್ರು ಹೋಗ್ಬೇಕು ಅಂತಾರೆ, ಹಾಗಾಗಿ ಕರೆದಿದ್ರಲ್ಲ ಹಾಗಾಗಿ ಹೋಗಿದ್ದೆ. ಅಲ್ಲಿ ಪೂಜೆ ಅಂತ ತುಂಬಾ ಚೆನ್ನಾಗಿತ್ತು. ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ 3:30 ಮೇಲೆ ಆಗಿಬಿಟ್ಟಿತ್ತು. ಅಲ್ಲಿ ಜಾಸ್ತಿ ನಾನು ಯಾವುದೋ ಕ್ಲಿಪ್ಪಿಂಗ್ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಕೆಲವು ಕಂಫರ್ಟಬಲ್ ಇರೋಲ್ಲ, ಹಾಗಾಗಿ ನನ್ನ ಕ್ಲಿಪ್ಪಿಂಗ್ಗಳು ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಇನ್ನು ಸಂಜೆ ಊಟಕ್ಕೆ ಅಂತ ನಾನು ಏನು ಮಾಡ್ಕೊಂಡಿದ್ದೆ ಅದ್ರ ವಿಡಿಯೋನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ವೀಕೆಂಡ್ ಆಗಿರೋದ್ರಿಂದ ಹಸ್ಬೆಂಡು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡ್ಬಂದರು ಈವ್ನಿಂಗು. ನಾವು ಅಷ್ಟೊತ್ತಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇನ್ನು ಸಂಜೆ ಅಡುಗೆಗೆ ಏನು ಮಾಡೋದು, ಈಗ ಮಳೆ ಬೇರೆ ಬಿಡ್ತಾ ಇತ್ತು. ಸಂಜೆ ಅಡುಗೆಗೆ ಏನು ಮಾಡೋದು, ಏನಾದರೂ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಚಿಕನ್ ಏನಾದ್ರು ತರ್ತೀನಿ ಅಂತ ಅವ್ರು ಅಂತ ಇದ್ರು, ನಾನು ಗೀ ರೈಸ್ ಮಾಡ್ತೀನಿ ಅಂತ ನಾನು ಅಂತ ಇದ್ದೆ. ನನ್ನ ಮಗ ಕೂಡ ಈಗ ಕಾಲೇಜ್ ರಜೆ ಇದ್ದಿದ್ದರಿಂದ ಇವತ್ತು ಗೀ ರೈಸ್ ಏನಾದರೂ ಮಾಡು ಬಿಸಿ ಹಾಕ್ತೀನಣ್ಣ ಅಂತ ಅವನು ಅಂತಿದ್ದ. ಸರಿ ಚಿಕನ್ ತಂದು ಕೊಡ್ತೀನಿ, ಚಿಕನಲ್ಲಿ ಏನಾದರೂ ಮಾಡಿ ಅಂತ ಹಸ್ಬೆಂಡ್ ಹೇಳ್ತಾ ಇದ್ರು. ಕೊನೆಗೆ ನನ್ನ ಮಗ ಚಿಕನಲ್ಲಿ ವೆರೈಟಿ ಏನಾದರೂ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ರೆಸಿಪಿ ಮಾಡ್ತೀನಿ ಅಂತ ಅವ್ನು ಹೇಳ್ತಾ ಇದ್ದ. ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಊರಿಗೆ ಹೋದಾಗ ಮಕ್ಳಿಬ್ಬರೇ ಇರ್ತಾರಲ್ಲ, ಆ ಟೈಮಲ್ಲಿ ಅವರು ನಾನ್ ವೆಜ್ ಏನಾದರೂ ತೊಗೊಂಬಂದು ಅದರಲ್ಲಿ ಹೊಸ ಹೊಸ ರೆಸಿಪಿಗಳು ಏನಾದರೂ ಟ್ರೈ ಮಾಡ್ತಾ ಇರ್ತಾನೆ ನನ್ನ ದೊಡ್ಡ ಮಗ. ನನ್ನ ಚಿಕ್ಕ ಮಗು ಇಷ್ಟ ಆಗುತ್ತೆ ನನ್ನ ದೊಡ್ಡ ಮಗಳು ಮಾಡೋವಂಥ ರೆಸಿಪಿಗಳು. ನಾನು ಮಾಡೋದಕ್ಕಿಂತಲೂ ಅವ್ನು ಮಾಡೋದು ತುಂಬ ಇಷ್ಟ ಆಗುತ್ತೆ. ಸರಿ ಇವತ್ತು ಅವ್ನು ಮಾಡ್ತೀನಿ ಅಂತಂದಿದ್ದಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಹೊಸ ವೆರೈಟಿ ಟ್ರೈ ಮಾಡಲಿ, ಟೇಸ್ಟ್ ನೋಡೋಣ ಅಂತ. ನಾನೀಗ ಗೀ ರೈಸ್ ನಾನು ಮಾಡ್ತಾ ಇದ್ದೀನಿ. ಚಿಕನ್ ಅವ್ನು ಮಾಡೋ ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗೀ ರೈಸಿಗೆ ನಾನು ಇಲ್ಲಿ ತೊಗೊಂಡಿರೋದು ಒಂದು ಉಂಡೆಕಾಯಿ ಫುಲ್ಲು, ಹಾಗೆ ಒಂದು 3 ಈರುಳ್ಳಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಇಂಚಷ್ಟು ಶುಂಠಿ, ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಗ್ಗರಣೆಗೆ ಅಂತೇಳಿ ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿರುವಂಥ 3 ಇಂಚು ಶುಂಠಿನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೇ ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಗೀ ರೈಸ್ಗೆ ಯಾವಾಗಲೂ ಬೆಳ್ಳುಳ್ಳಿ ನಾವು ಕಾಯಿ ಹಾಲು ಏನು ತೊಗೋತೀವಿ ಇದ್ರದ್ದು ಮೇನು ಫ್ಲೇವರ್ಗಳು ಬರೋದು. ಸ್ವಲ್ಪ ಪುದೀನ ಇದ್ರದ್ದೇ ಮೇನ್ ಫ್ಲೇವರ್ ಇರುತ್ತೆ, ಯಾಕೆಂದರೆ ಯಾವುದೇ ಥರ ಬೇರೆ ಇದಕ್ಕೆ ಮಸಾಲೆಗಳು ಹಾಕಲ್ಲ, ಪೌಡ್ರುಗಳು ಯೂಸ್ ಮಾಡಲ್ಲ. ಗೀ ರೈಸು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಳಿಗೆ ತಿಂಡಿಗೆ ಮಾಡಿಕೊಡಿ. ಇದಕ್ಕೆ ನೀವು ವೆಜ್ ಕುರ್ಮಾ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲ ನಾನ್ ವೆಜ್ ಕುರ್ಮಾಗಳು ಬೇಕಿದ್ರೂ ಮಾಡ್ಕೋಬೋದು. ಟೇಸ್ಟು ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ ನೋಡೋಣ. ಹಾಗೆ ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿನೂ ತುರಿದಿಟ್ಕೊತಾ ಇದ್ದೀನಿ. ಈ ರೆಸಿಪಿನಲ್ಲಿ ನಾವು ಕಾಯಿನ ರುಬ್ಬಿ ಹಾಲು ತೆಗೆದಿಟ್ಕೊಳ್ಳೋದೇ ಸ್ವಲ್ಪ ಪ್ರೊಸೀಜರು ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ, ಈ ರೆಸಿಪಿನ ನಾವು ತುಂಬ ಬೇಗನೆ ಮಾಡ್ಕೋಬೋದು. ಇದಕ್ಕೆ ಮನೇಲಿರೋಂಥ ಐಟಮ್ಸ್ಗಳಲ್ಲೇ ನಾವು ಬೇಗ ಈಸಿಯಾಗಿ ಕುಕ್ಕಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು.
ಒಂದು 4-5 ಹಸಿರುಮೆಣಸಿನಕಾಯಿನ ನಾನು ಒಗ್ಗರಣೆಗೆ ಅಂತ ಇಟ್ಕೊಂಡು ಉಳಿದಿದ್ದ ಹಸಿರುಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನೂ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಈರುಳ್ಳಿನೂ ಕೂಡ 3 ಈರುಳ್ಳಿನೂ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತೇಳಿ. ಗೀ ರೈಸ್ಗೆ ಯೂಸ್ ಮಾಡಬೇಕಾಗಿರೋದು ಹಸಿಕಾಯಿನೇ. ಹಸಿಕಾಯಿ ಹಾಕಿದ್ರೇ ಇದು ಟೇಸ್ಟ್ ಚೆನ್ನಾಗಿರೋದು, ಕೊಬ್ಬರಿ ಎಲ್ಲ ಟೇಸ್ಟ್ ಚೆನ್ನಾಗಿರಲ್ಲ. ಹಸಿಕಾಯಿನ ನಾವು ಎಷ್ಟು ಆಗುತ್ತೋ ಅಷ್ಟು ಸಲ ಕಮ್ಮಿ ಅಂದ್ರೂ 3-4 ಸಲ ಚೆನ್ನಾಗಿ ರುಬ್ಕೋಬೇಕು. ಒಂದೊಂದು ಸಲನೂ ನಾವು ರುಬ್ಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಸೋದಿಸ್ಕೋಬೇಕು. ನಾವು ಇದು ತೊಗೋಬೇಕಾಗಿರೋದು ಕಾಯಿ ಹಾಲು ಮಾತ್ರ. ನಾವು ಕಾಯಿ ಗಟ್ಟಿ ಪೀಸ್ಗಳೆಲ್ಲ ನಮಗೇನು ಬೇಡ, ಹಾಗಾಗಿ ರುಬ್ಬಿರೋದು ಹಾಲು ಮಾತ್ರ ತೊಗೋಬೇಕಾಗಿದೆ. ಹಾಗಾಗಿ ರುಬ್ಬಿ ಅದನ್ನು ನಾನು ಜಾಲರಲ್ಲಿ ಸೋದಿಸ್ಕೊತಾ ಇದ್ದೀನಿ. ಇದು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಸ್ವಲ್ಪ ಸ್ಪೀಡ್ಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕಾಯಿನ ಒಂದು 4 ಸಲ ಚೆನ್ನಾಗಿ ರುಬ್ಕೊಂಡು ಅದನ್ನು 4 ಸಲನೂ ನಾನು ಅದು ಕಾಯಿ ಹಾಲನ್ನ ತೆಗೆದಿಟ್ಕೊತಾ ಇದ್ದೀನಿ. ಅದು ನನಗೆ ಕಮ್ಮಿ ಅಂತಂದ್ರೂ ಒಂದು 4 ಲೋಟದಷ್ಟು ಕಾಯಿ ಹಾಲಾಗಿತ್ತು. ಕಾಯಿನ ರುಬ್ಬಿ ಹಾಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಗ್ಯಾಸ್ ಹಚ್ಕೋತಾ ಇದ್ದೀನಿ. ಕುಕ್ಕರ್ ಇಟ್ಟು ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಪ್ರೊಸೀಜರೇ ಸ್ವಲ್ಪ ಟೈಮ್ ತೊಗೊಳ್ಳೋದು. ಇದು ಬಿಟ್ಟರೆ ಗೀ ರೈಸ್ ಆಗೋದು ತುಂಬಾ ಈಸಿ ಆಗುತ್ತೆ. ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ನ ಕಾಯಿಲಿಕ್ಕೆ ಇಟ್ಕೊಂಡು ನಾನೊಂದು 2-3 ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಇದು ಕಾಯಿಲ್ ಬೇಕಿದ್ರೆ ಕಮ್ಮಿ ಹಾಕೊಂಡ್ರೂ ಆಗುತ್ತೆ, ಯಾಕೆಂದರೆ ಕಾಯಲ್ಲೇ ಜಿಡ್ನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಗೀ ರೈಸ್ ಯಾವುದೇ ಕಾರಣಕ್ಕೂ ಏನು ತಳ ಹಿಡಿಯಲ್ಲ, ಜಿಡ್ನಂಶ ಅದೇ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು 2-3 ಸ್ಪೂನ್ ಸಾಕಾಗುತ್ತೆ. ಬೇಕಿದ್ರೆ ಇದಕ್ಕೆ ತುಪ್ಪ, ಬೆಣ್ಣೆ ಯೂಸ್ ಮಾಡ್ಬೋದು. ನಾನು ಶೀತ ಆಗಿದೆ ಅನ್ನೋ ಕಾರಣಕ್ಕೆ ತುಪ್ಪ, ಬೆಣ್ಣೆ ಯಾವುದು ಯೂಸ್ ಮಾಡ್ತಾ ಇಲ್ಲ, ಬರೀ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆಗೆ ಪಲಾವ್ ಎಲೆ ಒಂದು 4, ಹಾಗೆ ಒಂದು 5-6 ಮರಾಠಿ ಮೊಗ್ಗು, ಒಂದು ಚಕ್ರ ಮೊಗ್ಗು, ಇದನ್ನೆಲ್ಲ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಚಿಕನ್ ರೆಸಿಪಿ ನನ್ನ ಮಗ ಮಾಡ್ತೀನಿ ಅಂತ ಹೇಳಿದ್ದ, ಹಾಗಾಗಿ ಅವನು ಅದಕ್ಕೆಲ್ಲ ಜೋಡಿಸ್ಕೋತಾ ಇದ್ದ. ಅಡುಗೆ ಮನೆಗೆ ಬಂದು ನನಗೂ ಗಡಿಬಿಡಿ ಮಾಡ್ತಾನೆ. ಆಮೇಲೆ ಅವನು ಏನಾದರೂ ಮಾಡಬೇಕಾದ್ರೆ ಗಂಡ್ಮಕ್ಳುಗಳೇ, ಅವನು ಅಂತಲ್ಲ ಗಂಡ್ಮಕ್ಳುಗಳೇ ಏನೇ ಕೆಲಸ ಮಾಡುವಾಗ್ಲೂ ಎಲ್ಲ ಹರಡ್ಬಿಡ್ತಾರೆ. ಕ್ಲೀನಿಂಗ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನಮಗೆ. ಹಾಗಾಗಿ ಅಲ್ಲಿ ಆಚೆ ಕೂತ್ಕೊಂಡು ನಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳಪ್ಪ, ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೋತೀನಿ ಅಂತ ಹೇಳಿದೆ. ಹಾಗಾಗಿ ಪಾಪ ಅವನು ಆಚೆ ಕೂತ್ಕೊಂಡು ಎಲ್ಲದನ್ನು ಅವ್ನು ಮಸಾಲೆ ಐಟಮ್ಗಳು ಏನೇನು ಬೇಕು, ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋದು, ಟೊಮೊಟೊ ಕಟ್ ಮಾಡಿ ಇಟ್ಕೊಳ್ಳೋದು, ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಳ್ಳೋದು, ಇಂಥದ್ದೆಲ್ಲದೂ ಪಾಪ ಮಾಡ್ಕೋತಾ ಇದ್ದ, ರೆಡಿ ಮಾಡ್ಕೋತಾ ಇದ್ದ. ನಾನು ನನ್ನ ಗೀ ರೈಸ್ ಕೆಲಸ ಎಲ್ಲ ಮುಗಿದ್ಮೇಲೆ ಸಿಂಕಲ್ ಪಾತ್ರೆ ತೊಳೆದು ಕ್ಲೀನ್ ಮಾಡಿಬಿಟ್ಬಿಟ್ಟು ಆಮೇಲೆ ಅವನಿಗೆ ಅಡುಗೆ ಮನೆ ಬಿಟ್ಕೊಳ್ಳೋಣ, ಅವ್ನ ರೆಸಿಪಿ ಮಾಡೋದು ಸರಿ ಹೋಗುತ್ತೆ ಅಂತ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆಲಿ ಈರುಳ್ಳಿ ಮಸಾಲೆ ಐಟಮ್ ಫ್ರೈ ಆಗಿತ್ತು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಹಾಗೆ ಹಿಂದೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ ತಕ್ಷಣ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲೇ ನಾವು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಡಂಬಿ ಕೂಡ ಸ್ವಲ್ಪ ಕೆಂಪಾಗಬೇಕು. ಅದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಹೀಗೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಕೊನೆಗೆ ಕುಕ್ಕರ್ ಮುಚ್ಚುವಾಗ ನಾನು ಯಾವುದೇ ಕಾರಣಕ್ಕೂ ಕೊತ್ತಂಬರಿ ಪುದೀನ ಏನೂ ಹಾಕ್ತಾಯಿಲ್ಲ ಇದಕ್ಕೆ. ಈಗಲೇ ನಾನು ಪುದೀನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೆಸಿಪಿಗೆ ಕೊತ್ತಂಬರಿ ಸೊಪ್ಪೇ ನಾನು ಯೂಸ್ ಮಾಡಿಲ್ಲ. ಪುದೀನ ಫ್ಲೇವರೇ ಚೆನ್ನಾಗಿ ಬರುತ್ತೆ ಗೀ ರೈಸ್ಗೆ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಪುದೀನ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಹಾಲನ್ನು ಕೂಡ ಅಳತೆ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 6 ಲೋಟದಷ್ಟು ಹಾಕೋಬೇಕಾಗಿರೋದು. ನನಗೆ 5 ಲೋಟದಷ್ಟು 4.5 ಲೋಟದಷ್ಟು ಕಾಯಿ ಹಾಲೇ ಆಯಿತು. ಇದಕ್ಕೆ ನಾನು ಎಕ್ಸ್ಟ್ರಾ ಇನ್ನೊಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನಾನು ಇದಕ್ಕೆ ತೊಗೊಂಡಿರೋದು ರಾ ರೈಸು. ನಾನು ಡೈರೆಕ್ಟ್ ಅಕ್ಕಿನ ತೊಳೆದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಥರ ಅಕ್ಕಿ ನೆನೆಸಿಟ್ಕೊಳ್ಳೋದು ಅದನ್ನೆಲ್ಲ ನಾನೇನು ಮಾಡಿಲ್ಲ. ಇಲ್ಲಾಂದರೆ ನಾನು ಇದಕ್ಕೇನು ಬಿಸಿನೀರು ಕೂಡ ಯೂಸ್ ಮಾಡಿಲ್ಲ, ನಾರ್ಮಲಾಗಿ ತಣ್ಣೀರು ಯೂಸ್ ಮಾಡಿರೋದು. ಕರೆಕ್ಟಾಗಿ ಈಗ ನಾನು 3 ಲೋಟ ಅಕ್ಕಿಗೆ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1/4 ಲೋಟದಷ್ಟು ಒಂಚೂರು ಕಮ್ಮಿ ಮಾಡಿಕೊಂಡ್ರೆ ತುಂಬಾ ಉದುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲಿನಲ್ಲೇ ಜಿಡ್ಡಂಶ ಬಿಟ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಅಂಟೇನಾಗಲ್ಲ, ನೀರಿನಂಶ ಕಮ್ಮಿ ಮಾಡ್ಕೊಡುತ್ತೆ ಅಷ್ಟೇ. ಇದಕ್ಕೆ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ರಾ ರೈಸಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಇಷ್ಟ ಆಗುತ್ತೆ ಅಂದರೆ ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಎರಡೂ ಅರ್ಧ ಬೇಕಿದ್ರೂ ಹಾಕ್ಕೋಬೋದು. ನಂದು ದಿಢೀರ್ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಬಟಾಣಿ ಯೂಸ್ ಮಾಡಿಲ್ಲ. ಗೀ ರೈಸ್ನ ಮಾಡ್ತೀನಿ ಅಂತ ಮುಂಚೆ ನಾನು ಅಂದ್ಕೊಂಡ್ರೆ ಬಟಾಣಿ ನೆನೆಸಿ ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಮಾಡಿಸ್ಕೊತಾ ಇದ್ದೀನಿ. 2 ವಿಷಲ್ಗೆ ತುಂಬ ಚೆನ್ನಾಗಿ ಅನ್ನ ಅರಳಿ ಇರುತ್ತೆ. ಈಗ ನೋಡಿ ಬಿಸಿ ಬಿಸಿ ಗೀ ರೈಸು ತುಂಬಾ ಚೆನ್ನಾಗಿದೆ. ಆ ಕುಕ್ಕರ್ ವಿಜಲ್ ಆಗುವಾಗಲೇ ಮನೆ ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಒಳ್ಳೆ ಬಿರಿಯಾನಿ ಸ್ಮೆಲ್ ಬಂದಂಗೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಮನೇಲಿರುವಂಥ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಮಾಡುವಂಥ ಗೀ ರೈಸ್ ಇದು. ಇದಕ್ಕೆ ನೀವು ವೆಜಿಟೇರಿಯನ್ ಆದರೆ ವೆಜ್ ಕುರ್ಮಾ ಮಾಡ್ಕೋಬೋದು, ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜ್ ಕುರ್ಮಾ ಮಾಡ್ಕೋಬೋದು, ಇಲ್ಲ ಟೊಮೊಟೊ ಗೊಜ್ಜು ಮಾಡ್ಕೋಬೋದು, ಟೊಮೊಟೊ ಎಗ್ ಗ್ರೇವಿ ಮಾಡ್ಕೋಬೋದು. ತುಂಬಾ ಟೇಸ್ಟು ಸಕ್ಕತ್ತಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಗೀ ರೈಸ್ಗೆ ನನ್ನ ಮಗ ಚಿಕನ್ ಗ್ರೇವಿ ಮಾಡಿದ್ದ, ಆ ರೆಸಿಪಿನ ಇದರಲ್ಲಿ ಶೇರ್ ಮಾಡಿಲ್ಲ, ಯಾಕೆಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಗೀ ರೈಸ್ಗೆ ಅದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಅನ್ನಿಸ್ತು, ಸಕ್ಕತ್ತಾಗಿತ್ತು. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದವನು, ತುಂಬಾ ಚೆನ್ನಾಗಿತ್ತು. ತಟ್ಟೆ ಮಾಡ್ಕೊಡಿ. ಈ ರೆಸಿಪಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.